ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಕ್ರಿಕ್ಪೀಡಿಯಾ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಮತ್ತೊಂದು ಅದ್ಭುತವಾದ ಗೇಮಿಗೆ ನಿಮಗೆ ಸ್ವಾಗತ ಸುಸ್ವಾಗತ. ಇದು ಬಂದ್ಬಿಟ್ಟು RCPL ಅಂತ, ರಿಯಲ್ ಕ್ರಿಕೆಟಲ್ಲಿ RCPL, ಬಟ್ ನಾವು IPL ಅಂತಲೂ ಕರಿತೀವಿ. ಸೊ ಇದು RCB ವರ್ಸಸ್ KKR ಹೇಳಬೇಕಾದ್ರೆ ಆಲ್ಮೋಸ್ಟ್ 10 ಓವರ್ಸ್ ಆಡಿದ್ದೀನಿ. ಈಗ ರಿಮೈನಿಂಗ್ 10 ಓವರ್ಸ್ ಇದೆ. 74 ರನ್ಸ್ ಇನ್ 60 ಬಾಲ್ಸ್. ದೊಡ್ಡ ವಿಷಯವೇನಲ್ಲ. ಆದರೆ ಇದು ಹಾರ್ಡ್ ಮೋಡ್ ಆಗಿರೋ ಕಾರಣ ಯಾವಾಗ ಬೇಕಿದ್ರು ಗೇಮ್ ಚೇಂಜ್ ಆಗ್ಬೋದು. ಸೊ ಬ್ಯಾಟಿಂಗ್ ಮಾಡ್ತಾರೆ ಫಾಫ್ ಡು ಪ್ಲೆಸಿಸ್ ಹಾಗೂ ವಿರಾಟ್ ಕೊಹ್ಲಿ ಅವರು. ಫಾಫ್ ಅವರು 33 ಹೊಡೆದ್ರೆ, ವಿರಾಟ್ ಕೊಹ್ಲಿ ಅವರು 23 ಹೊಡೆದಿದ್ದಾರೆ. ಔಟ್ ಆಗಿರೋರು ಶುಭ್ಮನ್ ಗಿಲ್. ಸೊ ಇದು ನಾವು ಡಿಫಾಲ್ಟ್ RCB ಟೀಮ್ ಅಲ್ಲ, ಒಂದು ಹೊಸ RCB ಟೀಮ್ನ ನಾವು ಕಟ್ಟಿದ್ವಲ್ಲ ಆಕ್ಷನಲ್ಲಿ. ನೀವು ಆ ಆಕ್ಷನ್ ನೋಡಲಿಲ್ಲ ಅಂದರೆ ಅದನ್ನು ಹೋಗಿ ಚೆಕ್ ಮಾಡ್ಬೋದು. ನಾವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿರ್ತೀವಿ. ಸೊ ಬನ್ನಿ ಗೇಮ್ನ ರಿಸ್ಯೂಮ್ ಮಾಡೋಣ. ಸ್ಪಿನ್ನರ್ ಹಾಕಿದ್ದಾರೆ. ಓಕೆ, ಫಸ್ಟ್ ಬಾಲ್ ಮಿಸ್ ಆಗಿದೆ. ಸ್ಟ್ರೈಕಲ್ಲಿರೋದು ಇಶಾನ್ ಕಿಶನ್. ಓಕೆ, ಇಶಾನ್ ಕಿಶನ್ ಅವರು ಸ್ಟ್ರೈಕಲ್ಲಿದ್ದಾರೆ. ಇವರು ಡೆಬ್ಯೂ RCBಗೆ ಮಾಡ್ತಿದ್ದಾರೆ. ಸಿಂಗಲ್ ರನ್, ಡಬಲ್ ರನ್ ತೆಗೆಯೋ ಪ್ರಯತ್ನ, ಸೇಫ್ ಆಗಿ ಬಂದು ಉಳಿದಿದ್ದಾರೆ. ಪ್ರೆಷರ್ ಇಲ್ಲ, ಆರಾಮಾಗಿ ನಾವು ಆಡ್ಬೋದು. ಈಗ ರಿಕ್ವೈರ್ಡ್ ರನ್ ರೇಟ್ 7 ಅಷ್ಟೇ ಇರೋದು. ಅದು ಭರ್ಜರಿಯಾದ ಹೊಡೆತ, 6ಗೆ ಹೋಗಿದೆ. ಇಶಾನ್ ಕಿಶನ್ ಅವರು ಸ್ಟ್ರೈಕ್ ಮಾಡಿದ್ದಾರೆ. ಸೆಲೆಬ್ರೇಷನ್ ನೋಡ್ಬೋದು. ಬ್ಯಾಂಗ್ಳೂರ್ ರಾಕೆಟ್ಸ್, ನಮ್ಮ RCB, ನಮ್ಮ ಕಾಮನ್ ವರ್ಡ್ಸಲ್ಲಿ ಹೇಳಬೇಕಾದ್ರೆ ಫೀಲ್ಡ್ ಚೇಂಜ್ ಆಗಿದೆ. ನೋಡೋಣ. 66 ರನ್ಸ್ ಇನ್ 57 ಬಾಲ್ಸ್. ಮನ್ಸು ಮಾಡಿದರೆ ಬೇಗ ಮುಗಿಸ್ಬೋದು. ನೋಡೋಣ ಏನಾಗುತ್ತೆ ಅಂತ. ಸ್ಲೋ ಬಾಲ್ ಹಾಕೋ ಪ್ರಯತ್ನ, ಮತ್ತೊಂದು ಹೊಡೆತ, ಸಿಕ್ಸರಿಗೆ. ಹಂಡ್ರೆಡ್ ರನ್ಸ್ ತಲುಪಿದೆ ನಮ್ಮ RCB ಬೆಂಗಳೂರು ತಂಡ 10.4 ಓವರ್ಸಲ್ಲಿ. ಮತ್ತೆ ಅದೇ ರೀತಿಯ ಬಾಲ್ ಹಾಕೋ ಪ್ರಯತ್ನ. ಈ ಸರಿ ಏನಾಗುತ್ತೆ ನೋಡೋಣ. ಮಿಸ್ ಆಗಿದೆ, ಗಾಳಿಯಲ್ಲಿ ಹೊಡಿಲಿಕ್ಕಾಗಲಿಲ್ಲ. ಆದರೆ ಎರಡೂ ಕಂಫರ್ಟೇಬಲ್ ಆಗಿ ಬರ್ತಾರೆ. ಐ ಥಿಂಕ್ ಇಟ್ಸ್ ನಾಟ್ ಔಟ್. ಎಸ್. ಸೊ ರಿಕ್ವೈರ್ಡ್ ರನ್ ರೇಟ್ ಈಗ 6ಗೆ ಬಂದು ಇಳಿದಿದೆ. ಏನು ದೊಡ್ಡ ವಿಷಯ ಅಲ್ಲ, ನಾವು ಕೂಲಾಗಿ ಆಡ್ಬೋದು. ರಿಸ್ಕಿ ಶಾಟ್ ಕೂಡ ನಾವು ಈಗ ತಗೊಳ್ಳುವ. LBW ಅಪೀಲ್ ಆಗಿದೆ, ಬಟ್ ದ್ಯಾಟ್ಸ್ ನಾಟ್ ಔಟ್. ರಿಸ್ಕ್ ತೊಗೊಳ್ಬೋದು ನಾವು ಹೇಳಬೇಕಂದ್ರೆ. 58 ರನ್ಸ್ ಇನ್ 55 ಬಾಲ್ಸ್. ದ್ಯಾಟ್ಸ್ ವೆರಿ ಈಸಿ ಫಾರ್ ಅಸ್. ಆದರೂ ಹೇಳೋಕ್ಕಾಗಲ್ಲ, ಕ್ವಿಕ್ ವಿಕೆಟ್ಸ್ ಹೋದರೆ ಪ್ರೆಷರ್ ಇರುತ್ತೆ ನಮ್ಮ ಮೇಲೆ. ಓಕೆ, ಆ್ಯಡ್ ಬರ್ತಾ ಇದೆ, ಇರಲಿ. ಧವಲ್ ಕುಲಕರ್ಣಿ ಅವ್ರು ಬಂದಿದ್ದಾರೆ. ಇದು ಮತ್ತೊಂದು ಸರಿ ಹೇಳ್ತಿದ್ದೀನಿ ಗೈಸ್, ಇದು ಡಿಫಾಲ್ಟ್ ಏನು IPL ಅಥವಾ RCPL ಅಲ್ಲ. ನಾವು ಹೊಸ IPL, ಹೊಸ RCB ಟೀಮ್ನ ನಾವು ಫಾರ್ಮ್ ಮಾಡಿದ್ದು ನಮಗೆ ಬೇಕಾದಂಥ ಪ್ಲೇಯರ್ಸ್ ಮುಖಾಂತರ. ಓಕೆ, ಇಲ್ಲಿ ನೋ ಪ್ರಾಬ್ಲಮ್. ಮತ್ತು ಅದೇ ರೀತಿಯ ಬಾಲ್ ಹಾಕುವ ಪ್ರಯತ್ನ. ಡಬಲ್ ಬರ್ಬೋದಾ? ಎಸ್, ಡಬಲ್ ಬರ್ಬೋದು. 56 ರನ್ಸ್ ನೀಡೆಡ್ ಫ್ರಮ್ 52 ಬಾಲ್ಸ್. ಈಗ ಇವರು ಸುನಿಲ್ ನಾರಾಯಣ್, ಆಂಡ್ರೆ ರಸೆಲ್. ಸುನಿಲ್ ನಾರಾಯಣ್ ಇವರು 56 ಫ್ರಮ್ 52. ಪ್ರೆಷರ್ ಇಲ್ಲ. ಫಾಫ್ ಡು ಪ್ಲೆಸಿಸ್ ಅವರು ಸ್ಟ್ರೈಕಲ್ಲಿದ್ದಾರೆ. ಮತ್ತು ಓಕೆ, ಫೀಲ್ಡರ್ ಇದರಲ್ಲಿ. ಸಿಂಗಲ್ ರನ್ ಸಾಕು, ಡಬಲ್ ರಿಸ್ಕಿ ಆಗಿರುತ್ತೆ. ಸೊ ಇದು ಬಂದುಬಿಟ್ಟು ಕೊನೆ ಮ್ಯಾಚ್ ಲೀಗ್ ಸ್ಟೇಜಲ್ಲಿ. ಇನ್ನು ಪ್ಲೇ ಆಫ್ಸ್ ಬರುತ್ತೆ, ಪ್ಲೇ ಆಫ್ಸಲ್ಲಿ ನೋಡಬೇಕು. ಈಗ ಪ್ರೆಸೆಂಟ್ಲಿ ಓಕೆ ಒಂದು ನಿಮಿಷ. ಐ ಥಿಂಕ್ ಇಟ್ಸ್ ಸೇಫ್. ಓಕೆ, ಪ್ರೆಸೆಂಟ್ಲಿ ನಾವೇ ಫಸ್ಟ್ ಇರೋದು. ಪ್ಲೇ ಆಫ್ಸಲ್ಲಿ ಯಾರ್ಯಾರು ಸಿಗ್ತಾರೆ ಅಂತ ನಾವು ನೋಡೋಣ. ಸೊ ಅದಕ್ಕೆ ನೀವು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕ್ರಿಕೆಟಲ್ಲಿ ಯಾವುದೇ ಚಾನೆಲ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಕನ್ನಡ ಕಮೆಂಟ್ರಿ ಮಾಡಿ ಗೇಮಿಂಗ್ ಮಾಡೋರು. ದ್ಯಾಟ್ಸ್ ಅ 6. ಫಾಫ್ ಡು ಪ್ಲೆಸಿ ಮತ್ತೊಂದು ಅದ್ಭುತವಾದ ಹೊಡೆತ ಹೊಡೆದು 50 ಮಾಡುವ ಅಂಚಲ್ಲಿದ್ದಾರೆ. 50 ಪಾರ್ಟ್ನರ್ಶಿಪ್ ಆಗಿದೆ. ಫಾಫ್ ಡು ಪ್ಲೆಸಿಸ್ ಅವ್ರದ್ದು ಇಂಡಿವಿಜುವಲ್ ಸ್ಕೋರ್ ಎಷ್ಟಾಗಿದೆ ನೋಡೋಣ. 42 ಆಗಿದೆ. 48 ರನ್ಸ್ ಇನ್ 49 ಬಾಲ್ಸ್. ದ್ಯಾಟ್ಸ್ ಪೀಸ್ ಆಫ್ ಕೇಕ್. ಇಟ್ಸ್ ಆಲ್ಮೋಸ್ಟ್ ಲೈಕ್ ಅ ಪೀಸ್ ಆಫ್ ಕೇಕ್, ಬಟ್ ನೋಡಬೇಕು. ಮತ್ತೊಂದು ಹೊಡೆತ. ಗೇಮ್ ಇನ್ನೇನು ಆಲ್ಮೋಸ್ಟ್ ನಮ್ಮ ಕೈಲಿ ಬಂದಾಗಿದೆ.
ಓವರ್ ಕಂಪ್ಲೀಟ್ ಆಗಿದೆ. ಸುನಿಲ್ ನಾರಾಯಣ್ ಅವರು ಮತ್ತೆ ಬೌಲಿಂಗಿಗೆ ಬಂದಿದ್ದಾರೆ. ನಿಮಿಷ. ಓಕೆ, ರೆಸ್ಯೂಮ್ ಮಾಡುವ ಗೇಮ್ ಅನ್ನೆಸೆಸರಿ ಆ್ಯಡ್ಸ್ ಬರುತ್ತೆ, ಸೊ ಹಾಗೆ ಹಿಂದೆ ಹೊಡಿಲಿಕ್ಕೆ ಪ್ರಯತ್ನ ಮಾಡಿದ್ವಿ, ಆದರೆ ದೇರ್ ಇಸ್ ಅ ಫೀಲ್ಡ್ ಅದೇ. $43 runs from 47 balls. Faf du Plessis on strike. ಗಾಳಿಯಲ್ಲಿ ಹೊಡೆದಿದ್ದಾರೆ, ಆದರೆ ಜಸ್ಟ್ ಸೇಫ್ ಆಗಿದ್ದಾರೆ ಅಷ್ಟೇ. ನಾವು ಸಿಂಗಲ್ಸಲ್ಲಿ ತೆಗೆದ್ರು ಮ್ಯಾಚ್ ವಿನ್ ಆಗ್ಬೋದು, ಬಟ್ ನೋಡೋಣ ಬನ್ನಿ. ಕಿಸಾನ್ ಅವ್ರು ಸ್ಟ್ರೈಕಲ್ಲಿದ್ದಾರೆ. ಅದು ಅದ್ಭುತವಾದ ಹೊಡೆತ, ಸ್ಲೈಸ್ ಮಾಡಿದ್ದಾರೆ ಆಫ್ ಸೈಡಿಗೆ. ದ್ಯಾಟ್ಸ್ ಗಾನ್ ಫಾರ್ 4. $38 of 45. ಹೆಚ್ಚು ರನ್ಸ್ ಮಾಡಲಿಲ್ಲ ಹೇಳಬೇಕಂದ್ರೆ, 159 ಅಷ್ಟೇ ಮಾಡಿದ್ದು. ನಾ ಕೂಡ ತುಂಬ. ಮತ್ತೊಂದು ಹೊಡೆತ, ಮತ್ತೊಂದು 4. ಇದು ಬೇಗ ಮುಗಿಯೋ ಥರ ಕಾಣ್ತಾ ಇದೆ ಮ್ಯಾಚ್. ನಾ ಕೂಡ ಇನ್ನು ತುಂಬ ಫೈರಿ ಸ್ಟಾರ್ಟ್ ನೀಡಲಿಲ್ಲ ಟೀಮಿಗೆ, ಸ್ಲೋ ಆಗಿ ಸ್ಟಾರ್ಟ್ ಮಾಡಿದ್ದು. ಇಳಿದ್ರೆ ಎಷ್ಟೊತ್ತಿಗೆಲ್ಲ ಮ್ಯಾಚ್ ಮುಗ್ದೇ ಆಗ್ತಿತ್ತು. ಸೊ ಹಾಡು ಮಾಡಿ ಆಡಿ ಇದು ಏನು ಅಭ್ಯಾಸ ಆಗಿದೆ. ನೆಕ್ಸ್ಟ್ ಎಕ್ಸ್ಪೋರ್ಟ್ ಮೋಡ್ ಟ್ರೈ ಮಾಡಬೇಕು. ಮತ್ತೆ ಅದೇ ಶಾರ್ಟ್ ಹೊಡೆಯೋ ಪ್ರಯತ್ನ, ಆದರೆ ಈ ಸರಿ ಗ್ಯಾಪಲ್ಲಿ ಹೊಡಿಲಿಕ್ಕಾಗಲಿಲ್ಲ. ಟೈಮಿಂಗ್ ಸರಿ ಆಗಲಿಲ್ಲ ಅಂತಲೇ ಹೇಳ್ಬೋದು. 2 ರನ್ ಅಂತೂ ಪಕ್ಕ. ಇಶಾನ್ ಕಿಶನ್ ಅವರು ಮತ್ತೆ ಅದೇ ಶಾರ್ಟ್ ಹೊಡೆಯೋ ಪ್ರಯತ್ನ. 2 ರನ್. ಆರಾಮಾಗಿ ಮ್ಯಾಚ್ನ ತಮ್ಮದಾಗಿಸಿಕೊಳ್ತಿದ್ದಾರೆ RCB ಅವರು. ಓಕೆ, ಅದಕ್ಕೆ ಇಂಟರ್ನೆಟ್ ಆಫ್ ಮಾಡಿದ್ದು. ಮತ್ತೆ ಬೌನ್ಸರ್ ಹಾಕೋ ಪ್ರಯತ್ನ. ಟೈಮಿಂಗ್ ಸರಿಯಾಗಲಿಲ್ಲ. 2 ರನ್ ಅಂತೂ ಸಿಗುತ್ತೆ ಪಕ್ಕ. ಸೊ ಫ್ಯಾಫ್ ಡು ಪ್ಲೆಸಿಸ್ ಅವ್ರದ್ದು 50 ಆಗ್ತಾ ಇದೆ, ಆದರೆ ಇಶಾನ್ ಕಿಶನ್ ಅವ್ರದ್ದು ಕೂಡ ಒಂದು 50 ಮಾಡಿಸುವ. ಫ್ಯಾಫ್ ಡು ಪ್ಲೆಸಿಸ್ ಹೈಯೆಸ್ಟ್ ರನ್, ಹೈಯೆಸ್ಟ್ 50 ನಮ್ಮ ಈ RCBಗೆ ಹೇಳ್ಬೋದು. ದ್ಯಾಟ್ಸ್ ಗಾನ್. ಬೂಮ್, ಸ್ಮ್ಯಾಶ್ ದ್ಯಾಟ್ ಅವೇ. ಸ್ಮ್ಯಾಶ್ಡ್, ಟೋಟಲಿ ಸ್ಮ್ಯಾಶ್ಡ್. ವಾಟ್ ಅ ವೇ ಟು ಬ್ರಿಂಗ್ ಅ 50. ಫ್ಯಾಫ್ ಡು ಪ್ಲೆಸಿಸ್ ಅವರು ಅದ್ಭುತವಾಗಿ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ಚೆನ್ನೈ ಕೂಡ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ನೀಡ್ತಿದ್ರು. ಫ್ಯಾಫ್ ಅವ್ರು ನೋಡಿರ್ಬೋದು, ಒಂದೇ 4 2 6 55. ಹೌ ಕ್ಯಾನ್ ದಿಸ್ ಪಾಸಿಬಲ್? ಹೌ ಕ್ಯಾನ್ ದಿಸ್ ಪಾಸಿಬಲ್? ಹೌ ಕ್ಯಾನ್ ದಿಸ್ ಬಿ ಪಾಸಿಬಲ್? ಸಾರಿ. ಓಕೆ, ಯಾರ್ಕ್ ಹಾಕೋ ಪ್ರಯತ್ನ. ಫಸ್ಟ್ ಬೌನ್ಸ್. ಮತ್ತು ಅದೇ ಚೆಂಡು ಹಾಕೋ ಪ್ರಯತ್ನ, ಆದರೆ ನೋಡೋಣ. ಸ್ವಲ್ಪ ಐ ಥಿಂಕ್ ಇದು ರಿಸ್ಕಿ ಆಗುತ್ತೆ. ಮೇಡ್ ಇಟ್. ಸೊ ರಿಕ್ವೈರ್ಡ್ ರನ್ ರೇಟ್ ಈಗ ಜಸ್ಟ್ 3. ಟೆನ್ಷನ್ ಇಲ್ಲ, ಆರಾಮಾಗಿ ನಾವು ಮ್ಯಾಚ್ನ ಗೆಲ್ಬೋದು ಅಂತಲೇ ಹೇಳ್ಬೋದು. ಗಾಳಿಯಲ್ಲಿ ಚೆಂಡು ಸೇಫ್ ಆಗಿದ್ದಾರೆ. ರಿಸ್ಕಿ 2 ರನ್ ತಗೊಳ್ಳಿಕ್ಕೆ ಓಡ್ತಿದ್ದಾರೆ, ಆ್ಯಂಡ್ ಹಿ ಈಸ್ ಸೇಫ್. ಸೊ ಫ್ಯಾಫ್ ಡು ಪ್ಲೆಸಿಸ್ ಈ ಮ್ಯಾಚ್ನ ಮುಗಿಸ್ಬೇಕು ಅಂತ ಪ್ಲ್ಯಾನ್ ಹಾಕಿದ್ದಾರೆ. ಇಶಾನ್ ಕಿಶನ್ ಅವರಿಗೆ ಓಕೆ, ಅವರಿಗೂ ಒಂದು ಚಾನ್ಸ್ ಕೊಡೋಣ ಒಂದು 50 ಮಾಡೋಕ್ಕೆ. ಸಿಂಗಲ್ ರನ್ ಬಂದಿದ್ದಾರೆ, ಇರಲಿ.
ಡ್ರಿಂಕ್ಸ್ ಬ್ರೇಕ್ ಏನು ನಡೀತಾ ಇದೆ. 17 ರನ್ಸ್ ಇನ್ 36 ಬಾಲ್ಸ್. ಇಶಾನ್ ಕಿಶನ್ ಅವರಿಗೆ ಒಂದು 9 ರನ್ಸ್ ಅಷ್ಟೇ ಬೇಕು. ಸ್ವಲ್ಪ ಬೇಗ ಆಯ್ತು ಆಡಿದ್ದು. ಇರಲಿ, ಇಶಾನ್ ಕಿಶನ್ ಅವ್ರು ಸ್ಟ್ರೈಕಲ್ಲಿರೋಣ. ಗೈಸ್, ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ. ನಮ್ಮ ಹೊಸ ಪ್ರಯತ್ನಕ್ಕೊಂದು ಸಪೋರ್ಟ್ ಮಾಡಿ. ಹಿಂದೆ ಹೊಡೆಯೋ ಪ್ರಯತ್ನ ಮಿಸ್ ಆಗಿದೆ. ಮತ್ತೆ ಅದೇ ಬಾಲ್ ಹಾಕೋ ಪ್ರಯತ್ನ, ಸ್ವಲ್ಪ ರಿಸ್ಕಿ ಶಾಟ್ ಹೊಡೆಯೋ ಪ್ರಯತ್ನ ಮಾಡಿದ್ದೀನಿ, ಆದರೆ ಸಿಂಗಲ್ ರನ್ ಅಷ್ಟೇ. ಇಶಾನ್ ಕಿಶನ್ ಅವರಿಗೆ ಒಂದು 50 ತಲುಪಲಿಕ್ಕೆ ಆಗ್ತಿಲ್ಲ. 15 runs from 33 balls. ಫಾಫ್ ಅವರು ಏನೋ ಒಂದು ಸ್ಯಾಕ್ರಿಫೈಸ್ ಮಾಡ್ತಿದ್ದಾರೆ. ಇರಲಿ, ಮತ್ತೆ ಚೂರು ಅರ್ಲಿ ಆಯಿತು ಆಡಿದ್ದು. ಇರಲಿ. ಸೊ ಓಕೆ, ಈಗ ನೋಡೋಣ ಹೇಗೆ ಹೋಗುತ್ತೆ ಅಂತ. ಬಾಲ್ ಮೋಸ್ಟ್ಲಿ ಮಿಸ್ ಅದ್ಭುತವಾದ ಹೊಡೆತ. ದ್ಯಾಟ್ಸ್ ಗಾನ್ ಫಾರ್ 4. ಇದು ಮಿಸ್ಟರ್ 360 ABD ಅವರ ಶಾಟ್. ಅದ್ಭುತವಾಗಿ ಹೊಡೆದಿದ್ದಾರೆ ಇಶಾನ್ ಕಿಶನ್ ಅವರು. ಸೊ ಚಾನ್ಸ್ ಇದ್ದರೆ RCB ಅವರು ನೆಕ್ಸ್ಟ್ ಮುಂಬರುವ ಮೆಗಾ ಆಕ್ಷನಲ್ಲಿ ಇಶಾನ್ ಕಿಶನ್ ಅವರು ಟ್ರೈ ಮಾಡ್ಬೋದು. ಅದ್ಭುತವಾದ ಪ್ಲೇಯರ್. ಹೇಗೋ ಮುಂಬೈ ಅವರಿಗೆ ಇದೊಂದು 4 ಅವ್ರದ್ದು 50 ಆಗುತ್ತೆ ಇಶಾನ್ ಕಿಶನ್ ಅವ್ರದ್ದು. ಹೇಗೂ ಮುಂಬೈ ಅವರಿಗೆ ದೊಡ್ಡ ದೊಡ್ಡ ಪ್ಲೇಯರ್ಸ್ ರಿಟರ್ನ್ ಮಾಡಿದ್ರು, ಇವ್ರನ್ನ ರಿಟರ್ನ್ ಮಾಡುವ ಚಾನ್ಸಸ್ ಇಲ್ಲ ಹೇಳಬೇಕಂದ್ರೆ. ನೋಡಬೇಕು. ಇಶಾನ್ ಕಿಶನ್ ಅವರು 50 ಆಫ್ 23, 4 4s and 2 6s. ಒಂದು ಫ್ಯಾಫ್ ಡು ಪ್ಲಸ್ಸಿಗೆ ನಿಂತು ಒಂದು ಅದ್ಭುತವಾದ ಪ್ರದರ್ಶನ ನೀಡಿದ್ದಾರೆ. ಇನ್ನೇನು ಜಸ್ಟ್ 30 ಬಾಲ್ಸ್ ಇರೋದು. ಒಂದು 6 runs ಬೇಕು ಅನಿಸುತ್ತಲ್ಲ. ಓಕೆ, 6 runs ಬೇಕು. ಒನ್ ಬಿಗ್ ಹಿಟ್ ಮ್ಯಾಚ್ನೇ ಮುಗಿಸುತ್ತೆ. ಫ್ಯಾಫ್ ಡು ಪ್ಲೆಸಿ ಆನ್ ಸ್ಟ್ರೈಕ್. ಮಿಸ್ ಆಯಿತು ಇಲ್ಲಿ. ಮತ್ತೊಂದು ಬೌನ್ಸರ್ ಹಾಕೋ ಪ್ರಯತ್ನ. ಸಿಕ್ಸರ್. ಫ್ಯಾಫ್ ಫಿನಿಶಸ್ ಆಫ್ ಇನ್ ಸ್ಟೈಲ್ ಅಂತಲೇ ಹೇಳ್ಬೋದು. ಅದ್ಭುತವಾದ ಹೊಡೆತ. ಆ್ಯಂಡ್ ಬ್ಯಾಂಗ್ಳೂರ್ ರಾಕೆಟ್ಸ್ ಅಲಿಯಾಸ್ RCB ವಿನ್ ಬೈ 6 wickets. 164-2 ಇಲ್ಲಿ ನೀವು ನೋಡಿರ್ಬೋದು. ನಮ್ಮ ಟೋಟಲ್ ಮುಷ್ಫಿಕುರ್ ರಹೀಮ್ ಕೋಲ್ಕತ್ತಾ ಟೈಗರ್ಸಲ್ಲಿದ್ದಾರೆ. ಓಕೆ, ಅವರು 42 ಆಫ್ 31 ಮಾಡಿದ್ದಾರೆ. ಸುನಿಲ್ ನಾರಾಯಣ್ ಅವರು 35 ಆಫ್ 25 ಕ್ವಿಕ್ ಫೈರ್ ಆಡಿದ್ದಾರೆ. ಹೆಚ್ ರಾಣಾ ಯಾರು ಗೊತ್ತಾಗ್ತಿಲ್ಲ. ಎನ್ ರಾಣಾ ಆಗಬೇಕಿತ್ತು ಅದು. ಓಕೆ, 21 ಆಫ್ 18. ದಿನೇಶ್ ಕಾರ್ತಿಕ್ ಅವರು 20 ಆಫ್ 17 ನೋಡಿದ್ದಾರೆ. ಈ ಕಡೆ ಬೌಲಿಂಗ್ ಸೆಕ್ಷನ್ ಬರಬೇಕಾದ್ರೆ ಕೃನಾಲ್ ಅವರು 1 wicket ಫಾರ್ 17. ಮಾರ್ಕಸ್ ರಾಯ್ಸ್ ಅವರು ಎಲ್ಲ ಒಂದೊಂದು ವಿಕೆಟ್ ತೊಗೊಂಡಿದ್ದಾರೆ. ನಮ್ಮ ಬ್ಯಾಂಗ್ಳೂರ್ ರಾಕೆಟ್ಸ್ ಬ್ಯಾಟಿಂಗ್ ಬರಬೇಕಾದ್ರೆ ಇಶಾನ್ ಹಾಗೂ ಡು ಪ್ಲೆಸಿ ಮ್ಯಾಚ್ನ ತಿಂದು ಬಿಸಾಕ್ಬಿಟ್ಟಿದ್ದಾರೆ. 68 and 50. ವಿರಾಟ್ ಕೊಹ್ಲಿ ಅವರು 23 ಆಫ್ 15. ಇನ್ನು ಶುಭ್ಮನ್ ಗಿಲ್ ಒಂದು ಯಂಗ್ ಟ್ಯಾಲೆಂಟಿಗೆ ಒಂದು ಚಾನ್ಸ್ ಕೊಟ್ಟಿದೆ. ಅವರು 17 ಆಫ್ 12. ಇನ್ನು ಬೌಲಿಂಗಲ್ಲಿ ಇಶಾಂತ್ ಶರ್ಮಾ ಕೋಲ್ಕತ್ತಾದಲ್ಲಿದ್ದಾರೆ. ಅವರು 1 for 38 ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ಧವಲ್ ಕುಲಕರ್ಣಿ ಸಹ ಫುಲ್ ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ಅಕ್ಷರ್ ಪಟೇಲ್ ವಿಕೆಟ್ಲೆಸ್. ಸುನಿಲ್ ನಾರಾಯಣ್ ಕೂಡ ವಿಕೆಟ್ಲೆಸ್. ಸೊ ಮ್ಯಾನ್ ಆಫ್ ದ ಮ್ಯಾಚ್ ಆಬ್ವಿಯಸ್ಲಿ ಫ್ಯಾಫ್ ಡು ಪ್ಲೆಸಿಸ್. ಅದರದ್ದೊಂದು ಮಿಮಿಕ್ರಿ ಮಾಡೋಣ. ಲೆಟ್ಸ್ ಕಂಗ್ರ್ಯಾಚುಲೇಟ್ ದ ಮ್ಯಾನ್ ಆಫ್ ದ ಮ್ಯಾಚ್. ಹೌ ಡು ಯು ಫೀಲ್? I think it was my day. Team gave me a good support. Thank you. ಓಕೆ, ಏನೋ ಒಂದು ಪ್ರಯತ್ನ ಮಾಡಿದೆ. ಇರಲಿ. ಸೊ ಇದು ನಾವು ಮತ್ತೆ ವಿನ್ ಆಗಿದ್ದೀವಿ. ಬ್ಯಾಂಗ್ಳೂರ್ ರಾಕೆಟ್ಸ್ ವಿನ್ ಬೈ 8 wickets. ಆ್ಯಂಡ್ ನೆಕ್ಸ್ಟ್ ಶೆಡ್ಯೂಲ್ ಏನಿದೆ ನೋಡೋಣ ಬನ್ನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೈಯೆಸ್ಟ್ ಸ್ಕೋರ್ ರೋಹಿತ್ ಶರ್ಮಾ. ಹೈಯೆಸ್ಟ್ ವಿಕೆಟ್ ಹರ್ಭಜನ್ ಸಿಂಗ್, ಅದು ನಮ್ಮವರೇ RCB ಅವರು. ಸೊ ಫಿಕ್ಸ್ಚರ್ಸ್ ನೋಡೋಣ, ಎಲ್ಲ ಮುಗ್ದಿದೆ. ಓಕೆ ಒಂದು ನಿಮಿಷ. ನಾಕ್ಔಟ್, ಎಸ್. ಕ್ವಾಲಿಫೈಯರ್ 1 ಬ್ಯಾಂಗ್ಳೂರ್ ರಾಕೆಟ್ಸ್ ವರ್ಸಸ್ ಮುಂಬೈ ಲೆಜೆಂಡ್ಸ್. RCB ವರ್ಸಸ್ ಮುಂಬೈ ಕ್ವಾಲಿಫೈಯರ್ 1. ಡೆಲ್ಲಿ ವರ್ಸಸ್ ಹೈದರಾಬಾದ್ ಕ್ವಾಲಿಫೈಯರ್ ಎಲಿಮಿನೇಟರ್.
ಸೊ ಇದು ತುಂಬ ಥ್ರಿಲ್ಲಿಂಗ್ ಆಗುವಂಥದ್ದಿದೆ. ನಾವು ಮುಂದಿನ ಮ್ಯಾಚ್ ಏನಾದರೆ ಡೈರೆಕ್ಟ್ ಫೈನಲಿಗೆ ಅಲ್ಲಿ ನಾವು ಚಾಂಪಿಯನ್ಸ್ ಆಗ್ಬೋದು ಈ ಟೀಮ್ ಇಟ್ಕೊಂಡು. ಸೊ ನಮ್ಮ ಸ್ಟ್ಯಾಂಡಿಂಗ್ ನೋಡಿ 13-1 ಲಾಸ್ಟ್ ಅಷ್ಟೇ. ಅಷ್ಟು ಸ್ಟ್ರಾಂಗಾಗಿ ನಾವು ಟೀಮ್ ಕಟ್ಟಿದ್ವಿ. ನಮ್ಮ ಥರ ಏನಾದರೂ RCB ಮ್ಯಾನೇಜ್ಮೆಂಟ್ ಯೋಚನೆ ಮಾಡಿದರೆ ಯಾವತ್ತೂ ಕಪ್ ಗೆಲ್ತಿದ್ರು. ನೀವು ಸ್ಕ್ವಾಡ್ಸ ನೋಡ್ಬೋದು ಇಲ್ಲಿ ವಿರಾಟ್ ಕೊಹ್ಲಿ, AB ಡಿ ವಿಲಿಯರ್ಸ್, ಫ್ಯಾಫ್ ಡುಪ್ಲೆಸಿಸ್, ಅಂಬಟಿ ರಾಯ್ಡು, ಸೂರ್ಯಕುಮಾರ್ ಯಾದವ್, ಶುಭ್ಮನ್ ಗಿಲ್. ಆಲ್ರೌಂಡರಲ್ಲಿ ಶಕೀಬ್ ಅಲ್ ಹಾಸನ್ ಅವರಿದ್ದಾರೆ, ಕೃನಾಲ್ ಪಾಂಡ್ಯ, ಮಾರ್ಕಸ್ ಸ್ಟಾಯ್ನಿಸ್, ಬೆನ್ ಕಟ್ಟಿಂಗ್, ವಿಜಯ್ ಶಂಕರ್, ದೀಪಕ್ ಚಹರ್, ಜೋಫ್ರಾ ಆರ್ಚರ್, ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಆಲ್ರೌಂಡರ್. ವಿಕೆಟ್ ಕೀಪಿಂಗಲ್ಲಿ ಇಶಾನ್ ಕಿಶನ್ ಹಾಗೂ ಪಾರ್ಥಿವ್ ಪಟೇಲ್. ಬೌಲರಲ್ಲಿ ಹರ್ಭಜನ್ ಸಿಂಗ್, ಟ್ರೆಂಟ್ ಬೋಲ್ಟ್, ಯುಜಿತ್ ಚಹಲ್, ಶಾರ್ದುಲ್ ಠಾಕೂರ್, ನವದೀಪ್ ಸೈನಿ, ಮಾಯಾಂಕ್ ಮಾರ್ಕಂಡೆ, ಉಮೇಶ್ ಯಾದವ್, ಪ್ರಸಿದ್ಧ ಕೃಷ್ಣ. ಇಂಥ ಸ್ಟ್ರಾಂಗ್ ಟೀಮ್ನ ಕಟ್ಟಿದ್ದೀವಿ. ಸೊ ನೋಡ್ತಾ ಇರಿ, ಕಂಟಿನ್ಯೂ ಮಾಡ್ತಾ ಇರಿ. ಸಿಗ್ತೀನಿ ನೆಕ್ಸ್ಟ್ ಗೇಮಲ್ಲಿ, ಸಿಗ್ತೀನಿ ನಾಕೌಟ್ ಮ್ಯಾಚಲ್ಲಿ. ಸೊ ಅಲ್ಲಿವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಡ್ ಬೈ, ಜೈ ಹಿಂದ್, ವಂದೇ ಮಾತರಂ.